ಕೇವಲ ವೀರಣ್ಣ ಚಲನಚಿತ್ರಮಠರಿಗೆ ಮಾತ್ರ ಅಂತೇಳಿ. ಯಾಕಂದರೆ ಅಲ್ಲೇ ಇದರಲ್ಲಿ ಬಾಗಲಕೋಟೆಯಲ್ಲಿ ಅವ್ರು ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವವನ್ನು ವೀರಣ್ಣ ಚಲನಚಿತ್ರಮಠ ಬೆಳೆಸ್ಕೊಂಡಿದ್ದಾರೆ. ಜೊತೆಗಲ್ಲೇ RSS ಸಂಘ ಪರಿವಾರ ಜನ ಸಾಕಷ್ಟು ಓಡಾಡಿ ಕೆಲಸ ಮಾಡುವಂಥವ್ರಿದ್ದಾರೆ. ಅದ್ರ ಜೊತೆಗೆ ಹಿಂದುತ್ವದ ಬಗ್ಗೆ ಭಾಳಷ್ಟು ಮಾತಾಡೋ ಜನನೂ ಅಲ್ಲಿದ್ದಾರೆ. ಅದು ತೊಗೊಂಡು ಮನಸ್ಸನ್ನು ತಮ್ಮ ಕಡೆ ಗ್ರ್ಯಾಬ್ ಮಾಡಿಕೊಂಡು ಗೆಲ್ಲುವ ಎಲ್ಲ ಸಾಧ್ಯತೆಗಳು ಇದ್ದಾವೆ ಆ ಭಾಗದಾಗ. ಅದಕ್ಕೆ ಒಂದಲ್ಲಿ ಗೆದ್ದರೆ ಚಲನಚಿತ್ರಮಠವ್ರಿಗೆ ಹೋಗ್ತೈತಿ. ಅದು ಯಡಿಯೂರಪ್ಪನವ್ರಿಗೆ ಎಷ್ಟು ಮಟ್ಟಿಗೆ ಬಂದು ಹೆಲ್ಪ್ ಆಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ದಾವಣಗೆರೆ ಮಾತ್ರ ಗೆದ್ದರೆ ಅದು ಪೂರ್ಣ ಕ್ರೆಡಿಟ್ ಯಾರಿಗೆ ಬರೋದಪ್ಪ ಅಂತಂದ್ರೆ ಯಡಿಯೂರಪ್ಪನವ್ರಿಗೆ. ಮತ್ತು ಎರಡೂ ಗೆದ್ರಂತೆ ಮುಗಿದೋಗ್ಬಿಡ್ತು. ಯಡಿಯೂರಪ್ಪನವರು ಅಂತ ಹೀರೋಣ ಆಗಿಬಿಟ್ಟಿರ್ತಾರೆ. ಅವ್ರ ವಿರೋಧಿಗಳಿಗೆಲ್ಲ ಜೀರೋ ಆದರು ಅನ್ನೋದು ಎರಡು ಮಾತಿಲ್ಲ. ಅದಕ್ಕೆ ಅವರು ಚರ್ಪಡಿಸ್ತಾರೆ ಎರಡೂ ಗೆಲ್ಲಬೇಕಂತೇಳಿ. ಅದರಲ್ಲೂ ಮುಖ್ಯವಾಗಿ ದಾವಣಗೆರೆ. ಯಾಕಂದ್ರೆ ಮೇಲೆ ಇದನ್ನು ಯತ್ನಾಳ್ ಆರೋಪ ಮಾಡೇ ಮಾಡ್ತಿರ್ತಾರೆ. ಅವರಿಬ್ಬರು ಒಂದಿದಾರ್ರಿ, ಬೇರೆ ಬೇರೆ ಅಲ್ಲ ಅನ್ನುವಂಥ ಆರೋಪ ಮಾಡ್ತಾ ಇರ್ತಾರೆ. ಅದನ್ನು ಇಲ್ಲಿವರೆಗೆ ಅಲ್ಲ ಗೆಳಿಲಿಕ್ಕೆ ಹೋಗಿಲ್ಲ, ಅದನ್ನು ಪ್ರಪೋಸ್ ಮಾಡಲಿಕ್ಕೆ ಹೋಗಿಲ್ಲ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಈಗ ಅದನ್ನು ಅಲ್ಲ ಗೆಳೆಯುವಂಥ ನಮ್ಮ ಹೊಂದಾಣಿಕೆ ಇಲ್ಲ ಅಂತ ಹೇಳುವಂಥ ಪ್ರಸಂಗ ಬಂದಿದ್ದಕ್ಕಾಗಿ ಇವತ್ತೇನದಪ್ಪ ಅಂದರೆ ಯಡಿಯೂರಪ್ಪನವರು ವಿಶೇಷ ದಾವಣಗೆರೆಗೂ ಟೆಸ್ಟ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲೇ ಬಾಗಲಕೋಟೆಗೂ ತಮ್ಮ ಒಂದು ಏನಪ್ಪ ಅಂತಂದ್ರೆ ಪ್ರಚಾರ ಪ್ರಸಾರ ಜೋರು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ವಿಜಯೇಂದ್ರ ಅವರಿಗೆ ಮತ್ತು ಯಡಿಯೂರಪ್ಪನವ್ರಿಗೆ ಇಬ್ಬರಿಗೂ ಈಗ ಅಲ್ಲೇ ಹಿಂದುತ್ವ ಒಂದು ಜೋರದ. ಬಟ್ ಇವರು ಮೂಲತಃ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಿದರೂ ಸಹಿತ ಹಿಂದುತ್ವವಾದಿ ಅಂತೇಳಿ ಇವ್ರನ್ನ ನೋಡೋದಿಲ್ಲ. ಯಡಿಯೂರಪ್ಪನವ್ರನ್ನ ಒಬ್ಬ ಲಿಬರಲ್ ಮ್ಯಾನಪ್ಪ. ಅದರಲ್ಲೂ ಮುಖ್ಯವಾಗಿ ವಾಜಪೇಯಿ ಅವರ ಗರಡಿಯಲ್ಲಿ ಬೆಳೆದಂಥವ್ರು ಇವರು ಅನ್ನುವಂಥ ಮಾತುಗಳಿದ್ದಾವೆ. ವಾಜಪೇಯಿ ಅವರು ಹಿಂದುತ್ವ ಅತಿ ಕಠೋರ ಹಿಂದುತ್ವವಾದಿ ಅಲ್ಲ ಅವರು. ಆದರೆ ಹಿಂದುತ್ವವನ್ನು ಪ್ರೀತಿ ಮಾಡ್ತಾಯಿದ್ರು, ವಿಶ್ವಾಸ ಇಡ್ತಾಯಿದ್ರು. ಆ ನೆಲೆಯಲ್ಲಿ ಬೆಳೆದು ಬಂದಂಥವ್ರು ಯಡಿಯೂರಪ್ಪನವರು. ಅದಕ್ಕಾಗಿ ಹಿಂದುತ್ವನಿಗಿಂದು ಯಡಿಯೂರಪ್ಪನವರು ಇಲ್ಲಿ